ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಉದಯಕಾಲ ಸಮಯದಲ್ಲಿ ಕರ್ತನಾದ ಯೇಸುವಿನ ಮಧುರ ನಾಮದಲ್ಲಿ ನಿಮ್ಮನ್ನು ಹೃದಯಪೂರ್ವಕವಾದ ವಂದನೆ ಸಲ್ಲಿಸ್ತಾ ಇದ್ದೇನೆ. ದೇವರ ಪರಿಶುದ್ಧ ಬೈಬಲ್ ಗ್ರಂಥದಿಂದ ಸತ್ಯವೇದದಿಂದ ನಾವು ನೋಡುತ್ತಿರುವಾಗ ಕೀರ್ತನೆ 37ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ ಪ್ರಿಯರೇ, ಯೆಹೋವನು ನ್ಯಾಯವನ್ನು ಮೆಚ್ಚುವವನು, ತನ್ನ ಭಕ್ತರನ್ನು ಎಂದಿಗೂ ಕೈಬಿಡುವನಲ್ಲ, ಅವರು ಸದಾಕಾಲವೂ ಸುರಕ್ಷಿತರಾಗಿರುವರು ಎಂಬುದೇ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಓದಲ್ಪಟ್ಟಿರುವಂಥ ವಾಕ್ಯಗಳನ್ನು ನೋಡುತ್ತಿರುವಾಗ ದೇವರು ನ್ಯಾಯವನ್ನು ಮೆಚ್ಚುವಾತನು ಆಗಿದ್ದಾನೆ ಪ್ರಿಯರೇ. ಅಷ್ಟು ಮಾತ್ರವಲ್ಲದೆ ಭಕ್ತರನ್ನು ಆತನು ಎಂದಿಗೂ ಕೈಬಿಡುವಾತನು ಅಲ್ಲ. ಆತನ ಮಕ್ಕಳಿಗೆ, ಆತನ ಸೇವಕರಿಗೆ, ಆತನ ಮೇಲೆ ನಂಬಿಕೆಟ್ಟು ನಡೆಯುವಂಥ ಎಲ್ಲ ಮಕ್ಕಳಿಗೆ ಆತನು ಎಂದು ಕೈಬಿಡುವಂಥ ದೇವರಲ್ಲ. ಯಾರನ್ನು ಕೈಬಿಟ್ಟರೂ ಯೇಸು ಕೈಬಿಡುವಂಥ ದೇವರಲ್ಲ ಪ್ರಿಯರೇ. ಅದಕ್ಕೆ ಉದಯಕಾಲ ಸಮಯದಲ್ಲಿ ದೇವರಿಗೆ ಸ್ತೋತ್ರವಾಗಲಿ, ಕರ್ತನಿಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ನೋಡುತ್ತಿರುವಾಗ ಆತನ ಭಕ್ತರಾಗಿರುವಂಥ ನಮ್ಮನ್ನು, ಆತನ ಮಕ್ಕಳಾಗಿರುವಂಥ ನಮ್ಮನ್ನು ಆತನು ಎಂದಿಗೂ ಕೈಬಿಡುವನಲ್ಲ. ನಾವು ಅಂದ್ಕೊಳ್ತೇವೆ ಕಷ್ಟ ಕಾಲದಲ್ಲಿ, ರೋಗದಲ್ಲಿ, ಸಮಸ್ಯೆಯಲ್ಲಿ, ಚಿಂತೆಯಲ್ಲಿ, ವೇದನೆಯಲ್ಲಿ, ಬಾಧದಲ್ಲಿ ದೇವರು ನಮ್ಮನ್ನು ಕೈ ಬಿಟ್ಟಿದ್ದಾರಾ ಅಂದ್ಕೊಳ್ತೇವೆ ನಾವು. ಆದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥ ಮಾತೇನೆಂದರೆ ಆತನು ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡುವಾತನಲ್ಲ ಪ್ರಿಯರೇ. ಅವರು ಸದಾಕಾಲವು ಸುರಕ್ಷಿತರಾಗಿರುವರು. ಅವರು ಎಲ್ಲ ಸಮಯದಲ್ಲಿ ಅವರು ಸುರಕ್ಷಿತರಾಗಿರುತ್ತಾರೆ ಪ್ರಿಯರೇ. ಎಲ್ಲ ಸಮಯದಲ್ಲಿ ದೇವರವರನ್ನು ಸಂರಕ್ಷಿಸಿ ಕಾಪಾಡುತ್ತಾರೆ ಅಂತೇಳಿ ಈ ಕೀರ್ತನೆಗಾರನೇ ಉದಯಕಾಲ ಸಮಯ ನಮ್ಮನ್ನು ಬೋಧಿಸುವುದು ನಾವು ನೋಡುವಂಥವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಯಾರು ಹೆದರಲಾರದೆ, ಯಾರು ಚಿಂತಿಸಲಾರದೆ, ದೇವರು ನ್ಯಾಯವನ್ನು ಮೆಚ್ಚುವಾತನು ಆಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ದೇವರು ನಾವು ನೋಡುತ್ತೇವೆ ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡುವಾತನು ಅಲ್ಲ, ಮತ್ತು ಅವರು ಸದಾಕಾಲವು ಸುರಕ್ಷಿತರಾಗಿ ವಾಸಿಸುವರೆಂದು ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಅದಕ್ಕಾಗಿ ಉದಯಕಾಲ ಸಮಯದಲ್ಲಿ ಕರ್ತನಾದ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ದೇವರ ವಾಕ್ಯಾನುಸಾರವಾಗಿ, ಪ್ರಾರ್ಥನಾನುಸಾರವಾಗಿ ಜೀವಿಸುವುದಕ್ಕೆ ಪ್ರಯತ್ನ ಮಾಡಿರಿ. ಉದಯಕಾಲ ಸಮಯದಲ್ಲಿ ದೇವರು ನಿಮ್ಮೆಲ್ಲವನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ. ಪ್ರೈಸ್ ದ ಲಾರ್ಡ್.